ನಮಸ್ಕಾರ ವೀಕ್ಷಕರೇ, ನೀವಿನ್ನು ನೇಟಿವ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಿನ್ನೆ ನಡೆದ ರಾಜ್ಯಪಾಲರು ವರ್ಸಸ್ ಕರ್ನಾಟಕ ಸರ್ಕಾರ ನಡೆದ ನಡುವೆ ಏನೇನಾಯ್ತನೆಂದು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈಗ ವರದಿಯಲ್ಲಿ ಮುಂದುವರಿಯೋಣ. ಕೇಂದ್ರ ಮತ್ತು ರಾಜ್ಯಪಾಲರ ನಡುವೆ ಆಡಳಿತಾತ್ಮಕ ವಿಚಾರದಲ್ಲಿ, ಕಾನೂನಾತ್ಮಕ ವಿಚಾರದಲ್ಲಿ ಪರಸ್ಪರ ಸಹಭಾಗಿತ್ವ, ಸಹನೆ ಮತ್ತು ಸಹಿಷ್ಣುತೆ, ಸ್ನೇಹ, ಸೌಹಾರ್ದಯುತವಾಗಿ ಸಂಬಂಧ ಅತ್ಯಗತ್ಯ ಇರಬೇಕು. ಇಂಥ ಸಂಬಂಧ ಇರಬೇಕಿಸ್ಕೊಂಡು ಸಂವಿಧಾನಕರ್ತೃಗಳು ರಾಜ್ಯಪಾಲರ ಹುದ್ದೆಯನ್ನು ಸೃಷ್ಟಿ ಮಾಡಿದರು. ಹೇಳಿ ಕೇಳಿ ರಾಜ್ಯಪಾಲರು ರಾಷ್ಟ್ರಪತಿಯ ರಾಯಭಾರಿಯಾಗಿರುತ್ತಾರೆ. ರಾಜ್ಯಪಾಲರು ಅವುಗಳ ಭಾರತ ಸರ್ಕಾರ ಶಿಫಾರಸು ಮೇಲೆಗೆ ರಾಷ್ಟ್ರಪತಿ ಅವರು ನೇಮಕ ಮಾಡಿರುತ್ತಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸೌಹಾರ್ದತೆಯನ್ನು, ಸಂಬಂಧದ ಅನಿವಾರ್ಯತೆಯನ್ನು ಧಿಕ್ಕರಿಸುತ್ತಾ ಬಂದಿದ್ದಾರೆ ಕರ್ನಾಟಕದ ಈ ಬಾರಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಅಧಿಕಾರಕ್ಕೆ ಬಂದ ತಕ್ಷಣವೇ ಅಂದರೆ ನಾವು ಭಾರತ ಸರ್ಕಾರದ ನೂತನ ಭಾರತ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧಿಸ್ತೀವಿ ಅಂತ, ಸ್ವಂತ ಏಕರೂಪ ಶಿಕ್ಷಣ ನೀತಿ ಇರಬೇಕು ಅಂತ ಎಲ್ಲ ರಾಜ್ಯಗಳು ಒಪ್ಕೊಂಡು ಬಂದಿದ್ವು. ಈ ಸಕ್ಸಸ್ ಮುರಿಯೋದ ಮೂಲಕ ನರೇಂದ್ರ ಮೋದಿ ಕೇಂದ್ರ ಸರ್ಕಾರವು ಸಮರ ಸಾರಿದ ಸಿದ್ದರಾಮಯ್ಯ ಸರ್ಕಾರ ಇದೀಗ ಸಂಸತ್ತಿನ ಉಭಯ ಸದನಗಳಲ್ಲಿ ಚರ್ಚೆಯಾಗಿ ಪಾಸ್ ಮಾಡಲ್ಪಟ್ಟ ಪಿ ವಿ ರಾಮ್ಜಿ ಮತ್ತು ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನು ಹೆಸರು ಬದಲಾವಣೆ ಜೀವನೋಪಾಧಿ ಮಸೂದೆಯನ್ನು ಅದನ್ನು ಹೆಸರನ್ನು ತಿದ್ದುಪಡಿ ಮಾಡಿದ್ದಕ್ಕೋಸ್ಕರ ಈಗ ರಾಷ್ಟ್ರಾದ್ಯಂತ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಸಮಯದಿಂದ ಒಂದು ಸರ್ಕಾರಕ್ಕೆ ಒಂದು ಸವಾಲಾಗಿ ಪರಿಣಾಮಗೊಂಡಿದೆ ಸ್ನೇಹಿತರೆ. ಹಾಗಾಗಿ ರಾಜ್ಯಪಾಲರು ಮತ್ತು ಕರ್ನಾಟಕ ಸರ್ಕಾರದ ನಡುವೆ ವಾಗ್ವಾದ, ತಳ್ಳಾಟ, ನೂಕಾಟ, ಗೂಂಡಾಗಿರಿ ವರ್ತನೆ ನಡೆಯುತ್ತಿದೆ ಸ್ನೇಹಿತರೆ. ಹಾಗಾಗಿ ಈಗ ಯಾರ ಕೈ ಮೇಲು ಯಾರ ಕೈ ಕೆಳಗೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ರಾಜ್ಯಪಾಲರು ಸರ್ಕಾರ ದೂಷಣೆ ಮಾಡುತ್ತಿರುವುದೇನೆಂದರೆ, ನಾವು ಕೊಟ್ಟ ಭಾಷಣವನ್ನು ರಾಜ್ಯಪಾಲರು ಓದಲಿಲ್ಲ, ಆದರೆ ಕೇಂದ್ರ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ರಾಜ್ಯಪಾಲರು ಓದಿದ್ದಾರೆ ಎಂದು. ಹಾಗಾಗಿ ಇದೊಂದು ಉದ್ದೇಶವಾಗಿ ಮಾಡಿದ್ದಾರೆ ಅಷ್ಟೇ. ಸ್ವತಃ ಅನುಭವಿ ರಾಜಕಾರಣಿ, ಮಧ್ಯಪ್ರದೇಶ ಸರ್ಕಾರದ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಸಚಿವರಾಗಿ ಮಾಡಿರುವ ಅಪಾರವಾದ ಅನುಭವವಿರುವ ಹಿರಿಯ ದಲಿತ ಮುಖಂಡ ಥಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬಾರದೆಂದು ತಮ್ಮ ಅಸಮಾಧಾನ ತಿಳಿಸಿದ್ದಾರೆ. ಹಾಗಾಗಿ ಸಿದ್ಧಪಡಿಸಿದ್ದ ಲೋಕಭವನ ಕಚೇರಿಯಲ್ಲಿ ಆಹ್ವಾನಿಸಿದ್ದಾರೆ. ತಕ್ಷಣವೇ ನಿನ್ನೆ ಸಂಜೆ ರಾಜ್ಯ ಕಾನೂನು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಕರೆಸಿ ಇಡೀ ಭಾಷಣವನ್ನು ವಿ ವಿ ರಾಮ್ಜಿ ಯೋಜನೆಯ ಹೊಸ 11 ಪ್ಯಾರಾಗಳನ್ನು ಓದುವ ಮೂಲಕ ಸಾಧ್ಯವಿಲ್ಲ. ಅದು ತಾತ್ವಿಕವಾಗಿಯೂ ಮತ್ತು ನೈತಿಕವಾಗಿಯೂ ಸರಿಯಲ್ಲ. ಅದು ನಾನು ರಾಷ್ಟ್ರಪತಿ ಪ್ರತಿನಿಧಿಯಾಗಿ ಬಂದಿದ್ದೇನೆ. ರಾಷ್ಟ್ರಪತಿಯವರು ಅನುಮೋದನೆ ಕೊಟ್ಟಿರುವ ಕಾನೂನಿನ ವಿರುದ್ಧ ನಾನು ನಿಂದನಾತ್ಮಕ ವಾಕ್ಯಗಳು, ಖಂಡನಾತ್ಮಕ ವಾಕ್ಯಗಳನ್ನು ಬಳಸಿ ನಾನು ಅಭಿಪ್ರಾಯ ವ್ಯಕ್ತಪಡಿಸಿದ್ದರೆ ಅದು ನಾನು ಓದಲು ಸಾಧ್ಯವಿಲ್ಲ ಎಂದು ರೂಪಿಸಿಕೊಂಡು ಕಳಿಸಿಕೊಡಿ ಎಂದು ರಾಜ್ಯಪಾಲರು ಹೇಳಿದ್ದರು. ಹಾಗಾಗಿ ರಾಜ್ಯಪಾಲರನ್ನು ಮನವೊಲಿಸಲು ಹೇಳಿದಂತೆ ಕೇಳಲು ಸಾಲುಗಳನ್ನು ಮಾರ್ಪಾಡು ಮಾಡುತ್ತೇವೆ ಎಂದು ಮುಖ್ಯಮಂತ್ರಿ ಒಪ್ಪಿಗೆ ಪಡೆದು ಬರುತ್ತೇವೆ ಎಂದು ತಡರಾತ್ರಿ ಅಂದರು. ಬಹುಶಃ ನಕ್ಷವನ್ನು ಬದಲಿಸಲು ಬಂದಿಲ್ಲ, ಒಂದು ಅಕ್ಷರವನ್ನು ಬದಲಾವಣೆ ಓದಲು ಸಿಎಂ ಸಿದ್ದರಾಮಯ್ಯನವರು ನಾವು ಬರೆದುಕೊಟ್ಟ ಯಥಾವತ್ತಾಗಿ ಒಂದು ಅಕ್ಷರವನ್ನು ತಪ್ಪು ಮಾಡದೆ ಓದಬೇಕು ಎಂದ ಹೇಳಿದ್ದರು. ಹಾಗಾಗಿ ಲೋಕಮಾನ್ಯ ಭವನ ಬಿಟ್ಟವನು ಹೊರಗೆ ಬಂದಿಲ್ಲ. ಹಾಗೆಯೇ ಜಂಟಿ ಅಧಿವೇಶನದಲ್ಲಿ ನಡೀತಾ ಇದೆ. ಉಭಯ ಸದನಗಳಲ್ಲಿ ಶಾಸಕರು ಇದರಿಂದ ಮುಜುಗರ ಆಗಬಾರ್ದು ಅಂತ ವಿಧಾನಸೌಧಕ್ಕೆ ಬಂದರು. ಸಾಂಪ್ರದಾಯಿಕ ರೀತಿಗೆ ಸ್ವಾಗತ ಕೋರಿದ್ರು. ಸ್ವತಃ ಮುಖ್ಯಮಂತ್ರಿಯವರು, ಸಭಾಧ್ಯಕ್ಷರು, ಸಭಾಪತಿಗಳು
ಕಾನೂನು ಮತ್ತು ಸಂಸದೀಯ ಸಚಿವರು ಪುಷ್ಪಗುಚ್ಛಗಳನ್ನು ಅರ್ಪಿಸಿದರು. ಒಳ ಕರ್ಕೊಂಡದ್ದು ರಾಷ್ಟ್ರಗೀತೆಯನ್ನು ನುಡಿಸಿದ್ದಾಯಿತು. ತಮ್ಮ ಪೀಠವನ್ನು ಎದ್ದು ನಿಂತು ಭಾಷಣವನ್ನು ಆರಂಭಿಸಿದ ರಾಜ್ಯಪಾಲರು 15 ಸಾಲುಗಳನ್ನು ಓದಿಬಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳ್ಬಿಟ್ಟು ಹೊರ ನಡೆದುಬಿಟ್ರು. ಯಾಕಪ್ಪ ಅಂದರೆ ತಮ್ಮ ಆಕ್ಷೇಪವನ್ನು ತಯಾರಿರಲಿಲ್ಲ. ಆ ರಾಜ್ಯ ಸರ್ಕಾರ ಲಿಖಿತ ಭಾಷಣವನ್ನು ನಮೂದಿಸಿದ್ದ ಆಕ್ಷೇಪಾರ್ಹ ಭಾಷಣವನ್ನು ಮನಸ್ಸಾಕ್ಷಿ ಒಪ್ಪಲಿಲ್ಲ. ಹೀಗಾಗಿ ಹೊರ ನಡೆಯುವಾಗ ಕಾಂಗ್ರೆಸ್ ಪಕ್ಷ ಹಿರಿಯ ನಾಯಕರು ವಿ ಕೆ ಹರಿಪ್ರಸಾದ್ ಆದಿಯಾಗಿ ಗೆರವು ಮಾಡುವ ಮತ್ತು ಅಡ್ಡಗಟ್ಟು ಮತ್ತು ಬಲಪ್ರಯೋಗ ಮಾಡಲು ಮುಂದಾದ. ಜಗ್ಗಾಟ ನುಗ್ಗಾಟ ಅವರೊಂದಾಯಿತು. ಹರಿಪ್ರಸಾದ್ ಅವರ ಶರ್ಟ್ ಹರಿದೋಯ್ತು. ರಾಜ್ಯ ಸರ್ಕಾರ ಈ ರೀತಿ ಕೇಂದ್ರದ ವಿರುದ್ಧ ನಿರಂತರವಾಗಿ ರಾಜಕೀಯ ಸಮರವನ್ನೇ ನಡೆಸಿ ಮಾಡಿಬಿಟ್ರೆ ಒಕ್ಕೂಟ ರಾಜ್ಯ ವ್ಯವಸ್ಥೆ ಏನಾಗುತ್ತೆ ಅಂತ ಯೋಚನೆಗಂತೂ ಸಿಗ್ತದೆ. ಕರ್ನಾಟಕದ ರಾಷ್ಟ್ರೀಯ ಸರ್ಕಾರ ಇತಿಹಾಸವನ್ನು ಮರೆತುಬಿಟ್ಟು ದೇಶವನ್ನು ಸುಮಾರು 60 ವರ್ಷಗಳ ಕಾಲ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಆಳಿರುವ ಸರ್ಕಾರವು ಹೀಗೆ ಮಾಡಬಹುದಾ? ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ತಿಳಿಸಿ ಸ್ನೇಹಿತರೆ. ದಯವಿಟ್ಟು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ.